ಅನ್ನದಾತರ ಆಕ್ರೋಶ ತೀವ್ರಗೊಂಡಿದೆ. ಸಿಡಬ್ಲ್ಯೂಆರ್ಸಿ ತೀರ್ಮಾನವನ್ನು ಖಂಡಿಸಿ ಮೈಸೂರಿನಲ್ಲೂ ಕೂಡ ಪ್ರತಿಭಟನೆ ನಡೆಯುತ್ತಿದೆ. ಬೀದಿಗಿಳಿದಿದ್ದಾರೆ ಅನ್ನದಾತರು, ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ರೈತರು. ನೀರು ಬಿಟ್ಟರೆ ಸಿಎಂಗೆ ಕಪ್ಪು ಪಟ್ಟಿಯನ್ನು ಪ್ರದರ್ಶಿಸುತ್ತೇವೆ, ಮೈಸೂರಿಗೆ ಸಿಎಂ ಬಂದರೆ ಮಸಿ ಬಳಿಯುವ ಎಚ್ಚರಿಕೆ ನೀಡಿದ್ದಾರೆ ಪ್ರತಿಭಟನಾಕಾರರು. ಮೈಸೂರಿನ ಮಹಾನಗರ ಪಾಲಿಕೆ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ರೈತ ಮುಖಂಡ ಭಾಗ್ಯರಾಜ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ರಸ್ತೆಗಳಲ್ಲಿ ಮಲಗಿ ರೈತರಿಂದ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಟ್ರಾಫಿಕ್ ಜಾಮ್ ಆಗಿದೆ. ರಾಜ್ಯದ ನಾನಾ ಕಡೆಗಳಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆಯುತ್ತಿದೆ. ಯಾವುದೇ ಕಾರಣಕ್ಕೂ ಕರ್ನಾಟಕ ತಮಿಳುನಾಡಿಗೆ ನೀರು ಬಿಡಬಾರದು ಅನ್ನೋದು ಎಲ್ಲರ ಆಕ್ರೋಶವೂ ಆಗಿದೆ, ಎಲ್ಲರ ಮನವಿಯಾಗಿದೆ. ನಮಗೇ ನೀರಿಲ್ಲ, ಇಲ್ಲಿ ನಾವ್ಯಾರಿಗೆ ನೀರು ಕೊಡೋದು, ಹೇಗ್ ಕೊಡೋದು, ಎಲ್ಲಿಂದ ಕೊಡೋದು ಅಂತೇಳಿ ಕೇಳ್ತಾ ಇದ್ದಾರೆ. ವಿನೋದ್ ಇದ್ದಾರೆ ಸಂಪರ್ಕದಲ್ಲಿ. ವಿನೋದ್, ಮೈಸೂರಿನಲ್ಲಿ ಪ್ರತಿಭಟನೆ ಹೇಗ್ ನಡೆಯುತ್ತಿದೆ, ಏನ್ ಹೇಳ್ತಾ ಇದ್ದಾರೆ? ರಂಜಿತ್, ಈಗಾಗಲೇ ಇದು ಸಿಡಬ್ಲ್ಯೂಆರ್ಸಿ ಪ್ರತಿದಿನ 15 ದಿನಗಳ ಕಾಲ 3,500 ಕ್ಯೂಸೆಕ್ಸ್ ಬಿಡಬೇಕು ಅಂತ ಹೇಳಿ ಏನು ಶಿಫಾರಸನ್ನು ಮಾಡಿದೆ. ಇದನ್ನ ವಿರೋಧಿಸಿ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆರಂಭ ಆಗಿದೆ. ಇಂದು ಬೆಳಿಗ್ಗೆ ಆ ಮೈಸೂರು ನಗರದಲ್ಲೂ ಕೂಡ ಏನು ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಭಾಗ್ಯರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಮೈಸೂರಿನ ಮಹಾನಗರ ಪಾಲಿಕೆ ವೃತ್ತ ಏನಿದೆ ಅಲ್ಲಿ ರಸ್ತೆಯನ್ನು ತಡೆದು ರೈತರು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಪ್ರತಿಯೊಬ್ಬರು ಕೂಡ ನೆಲದ ಮೇಲೆ ಮಲಗಿ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನ ಬಿಡಬಾರದು ಅಂತ ಹೇಳಿ ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈಗಾಗಲೇ ಏನು ಕಾವೇರಿ ಇರ್ಬೋದು, ಕಬಿರಿ ಇರ್ಬೋದು, 2 ಡ್ಯಾಂಗಳಲ್ಲೂ ಕೂಡ ಕುಡಿಯೋದಕ್ಕೆ ಮಾತ್ರ ನೀರಿರುವಂತದ್ದು, ಬೆಳೆಗಳು ಬೆಳೆಬಾರದು ಅಂತ ಹೇಳಿ ಈಗಾಗಲೇ ಸರ್ಕಾರ ಆದೇಶವನ್ನು ಮಾಡಿದೆ. ಇದೆಲ್ಲದರ ಮಧ್ಯೆ ಈಗ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನ ಬಿಟ್ರೆ ಸುಮಾರು 4.5 TMC ನೀರಷ್ಟು ಖಾಲಿ ಆಗುತ್ತೆ. ನಮಗೂ ಕುಡಿಯೋದಕ್ಕೂ ಕೂಡ ಇದು ಸಾಕಷ್ಟು ತೊಂದರೆಗಳಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡಬಾರದು ಅಂತ ಹೇಳಿ ತಮ್ಮ ಆಕ್ರೋಶ ಹೊರ ಆಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಏನು ಮಹಾನಗರ ಪಾಲಿಕೆ ವೃತ್ತದಲ್ಲಿ ಈಗಾಗಲೇ ರಸ್ತೆಯ ಮೇಲೆ ಮಲಗಿ ತಮ್ಮ ಆಕ್ರೋಶ ಹೊರ ಆಗ್ತಾ ಇದ್ರು. ತದನಂತರದಲ್ಲಿ ಪೊಲೀಸರು ಬಂದು ಅವರನ್ನ ಮನವೊಲಿಸಿ ಕಾಡಾ ಕಚೇರಿಯ ಒಳಭಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಈಗ ಅವರು ಸದ್ಯಕ್ಕೆ ಏನೋ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಕೂಡ ಸಿಡಬ್ಲ್ಯೂಆರ್ಸಿ ಕೊಟ್ಟಿರುವಂತಹ ಶಿಫಾರಸನ್ನ ಪರಿಗಣಿಸಬಾರದು, ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡಬಾರದು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಅವರು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಯಾವುದೇ ಒಂದು ವೇಳೆ ನೀರನ್ನು ಬಿಟ್ಟಿದ್ದೆ ಆದಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ಕೂಡ 31ನೇ ತಾರೀಕು ಮೈಸೂರಿಗೆ ಬರುವ ಸಾಧ್ಯತೆ ಇದೆ. ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಅವರಿಗೆ ಏನು ಬಸ್ಸಿಯನ್ನ ಬಳಿಯುವಂತಹ ಮುಂದಾಗ್ತೀವಿ, ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡಬಾರದು. ಒಂದು ವೇಳೆ ನೀರನ್ನ ಬಿಟ್ರೆ ನಾವು ಸಿಎಂಗೂ ಕೂಡ ಏನು ಕಪ್ಪು ಬಸ್ಸಿಯನ್ನ ಬಳಿಯುವಂತಹ ಕೆಲಸಕ್ಕೆ ಮುಂದಾಗ್ತೀವಿ ಹೇಳಿ ಈಗಾಗಲೇ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಸೊ ಈಗೆಲ್ಲ ಮಂಡ್ಯ ಇರ್ಬೋದು, ಮೈಸೂರು ಭಾಗದಲ್ಲಿ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಆರಂಭ ಆಗಿರೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಒಂದು ವೇಳೆ ಏನು ಸಿಡಬ್ಲ್ಯೂಆರ್ಸಿ ಕೊಟ್ಟಿರುವಂತಹ ಆದೇಶ ಏನು ಶಿಫಾರಸು ಏನಿದೆ ಆ ಶಿಫಾರಸಿನ ಅನ್ವಯವಾಗಿ ನೀರನ್ನು ಬಿಟ್ಟಿದ್ದೆ ಆದಲ್ಲಿ ಈ ಒಂದು ಪ್ರತಿಭಟನೆ ಮತ್ತಷ್ಟು ಉಗ್ರ ಸ್ವರೂಪಕ್ಕೆ ಹೋಗುವಂತಹ ಸಾಧ್ಯತೆ ಬಹಳ ದಟ್ಟವಾಗಿ ಕಾಣ್ತಾ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.